ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರ್ನಾಟಕ ಬಂದ್. ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಕರ್ನಾಟಕ ಬಂದ್ ವಿಚಾರವಾಗಿ ಕಾವೇರಿ ನೀರು ಬಿಡುಗಡೆ ವಿಚಾರ ಈಗ ಆಕ್ರೋಶ. ಸಂಪೂರ್ಣ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ದಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ನೀಡಿಲ್ಲ ಕನ್ನಡ ಪರ ಸಂಘಟನೆಗಳು. ಕರವೆಯಿಂದಲೂ ಕೂಡ ಕರ್ನಾಟಕ ಬಂದ್ಗಿಲ್ಲ ಬೆಂಬಲ. ಪ್ರವೀಣ್ ಶೆಟ್ಟಿ ಬಣದಿಂದ ಬಂದ್ಗಿಲ್ಲ ಯಾವುದೇ ರೀತಿಯ ಸಪೋರ್ಟ್. ಪ್ರೊಟೆಸ್ಟ್ ಬೇಕಾದ್ರೆ ಮಾಡೋಣ, ಬಂದ್ ಮಾತ್ರ ಬೇಡ ಅಂತ ಹೇಳಿದ್ದಾವೆ ಸಂಘಟನೆಗಳು. ಯಾವುದೇ ಕಾರಣಕ್ಕೂ ಬಂದ್ ಮಾಡೋ ನೆಸೆಸಿಟಿ ಇಲ್ಲ ಸದ್ಯಕ್ಕೆ. ಹೋರಾಟ ನಿರಂತರ. ಮತ್ತೆ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂಥ ಆದೇಶ. ಹಾಗಾಗಿ ಈಗ ಹೋರಾಟವನ್ನ ಬೇಕಾದ್ರೆ ಮಾಡೋಣ, ಕರ್ನಾಟಕ ಬಂದ್ ಅವಶ್ಯಕತೆ ಇಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಆದರೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈಗಾಗಲೇ ವಾಟಾಳ್ ಕರೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಅಂತ. ಹಾಗಾಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಆವಾಗ ಮೊದಲೆಲ್ಲ ಅವರೇ ಬೆಂಬಲ ಕೊಟ್ಟಿದ್ರು, ಈಗ ಕೊಟ್ಟಿಲ್ಲ ಅಂತ. ಎಂದಿನಂತೆ ರಸ್ತೆಗಿಳಿತಾ ಇದ್ದಾವೆ ಸರ್ಕಾರಿ ಮತ್ತು ಖಾಸಗಿ ವಾಹನಗಳು. ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಸೇವೆಗಳು ಎಂದಿನಂತೆ ಲಭ್ಯ ಆಗಿದೆ. ಅಂಗಡಿ ಮುಂಗಟ್ಟು, ಹೋಟೆಲ್ಗಳು, ಶಾಲೆಗಳು ಎಲ್ಲವೂ ಓಪನ್. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವಂತಹ ಬಂದ್ಗೆ ಸಂಪೂರ್ಣ ಬೆಂಬಲ ಇಲ್ಲ. ಅವರು ಎಂದಿನಂತೆ ಪ್ರತಿದಿನ ತಮ್ಮ ಕೆಲಸಕ್ಕೆ ಹೋಗುವಂತರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆಟೋ ಓಡಿಸುವಂತರು ಆಟೋ ಓಡಿಸ್ತಾ ಇದ್ದಾರೆ. ಓಲಾ, ಊಬರ್ ಎಲ್ಲ ಯಥಾವತ್ತಾಗಿ ನಡೀತಾ ಇದೆ. ಸರ್ಕಾರಿ ಬಸ್ಗಳು, BMTC ಬಸ್ಗಳು, ಖಾಸಗಿ ಬಸ್ಗಳು ಎಲ್ಲ ಕೂಡ ಸಲೀಸಾಗಿ ಆಗ್ತಾ ಇದೆ. ಹೋಟೆಲ್ಗಳು ಓಪನ್ ಇದ್ದಾವೆ, ಶಾಲಾ ಕಾಲೇಜುಗಳು ಓಪನ್ ಇದ್ದಾವೆ. ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲೇ ಇದೆ. ಆದರೆ ವಾಟಾಳ್ ನಾಗರಾಜ್ ಕೊಟ್ಟಿದ್ದಂಥ ಕರ್ನಾಟಕ ಬಂದ್ಗೆ ಬೆಂಬಲ ಮಾತ್ರ ಸಂಪೂರ್ಣವಾಗಿ ಸಿಕ್ಕಿಲ್ಲ ಈ ಬಾರಿ. ಎಲ್ಲರೂ ಕೂಡ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಬಂದ್ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ, ಆದರೆ ಸದ್ಯಕ್ಕೆ ಬಂದ್ ಬೇಡ, ಹೋರಾಟಕ್ಕೆ ನಾವು ರೆಡಿ. ಬೆಂಗಳೂರಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಎಂದಿನಂತೆ ರಸ್ತೆಗಿಳಿದಿದ್ದಾವೆ KSRTC ಬಸ್ಗಳು, BMTC ಬಸ್ಗಳು, ಮೆಟ್ರೋ ಆಟೋಗಳು. ಪ್ರತಿದಿನದಂತೆ ಅಂಗಡಿ, ಹೋಟೆಲ್ಗಳು ಓಪನ್ ಆಗಿದೆ. ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಆರಂಭ ಆಗಿದೆ. ಬೆಂಗಳೂರಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ನನಗಾಗಲೇ ಹೇಳಿದ ಹಾಗೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಮೆಟ್ರೋ ಸೇವೆ ಆಗಿರ್ಬೋದು, ಓಲಾ, ಊಬರ್, ಹೋಟೆಲ್ಗಳು, ಶಾಲಾ ಕಾಲೇಜ್ಗಳು, ಟ್ಯಾಕ್ಸಿಗಳು, ರ್ಯಾಪಿಡೋ ಅಂತ ಬೈಕ್, ಸ್ವಿಗ್ಗಿ, ಝೊಮ್ಯಾಟೊ ಅಂತವು ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಇದ್ದಾವೆ. ಪ್ರತಿದಿನ ಹೆಂಗೆ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿಯಲ್ಲಿ ಇವತ್ತು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅದಕ್ಕೆ ಹೋರಾಟ ಮಾಡೋರು ಮಾಡ್ಬೋದು, ಎಲ್ಲ ಇದೆ. BMTC ಇದೆ, ಮೆಟ್ರೋ ಇದೆ, KSRTC ಬಸ್ ಇದೆ, ಹೋಟೆಲ್ಗಳಿದ್ದಾವೆ, ಆಟೋಗಳಿದ್ದಾವೆ, ಟ್ಯಾಕ್ಸಿ ಸೇವೆ ಕೂಡ ಇದೆ, ರ್ಯಾಪಿಡೋ ಸೇವೆ ಕೂಡ ಇದೆ. ಕೆಲಸಕ್ಕೆ ಹೋಗುವಂಥವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಶಾಲೆಗಳಿದ್ದಾವೆ, ಕಾಲೇಜುಗಳಿದ್ದಾವೆ, ಪೆಟ್ರೋಲ್ ಬಂಕ್ ಇದೆ, ಮೆಡಿಕಲ್ ಸ್ಟೋರ್, ಹಾಸ್ಟೆಲ್, ಪ್ರತಿಯೊಂದು ಎಲ್ಲ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಕರ್ನಾಟಕ ಬಂದ್ ಘೋಷಣೆ ಆಗಿತ್ತು. ಕರ್ನಾಟಕ ಬಂದ್ ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾವ್ದಾವ್ದು ಓಪನ್, ಯಾವ್ದಾವ್ದು ಕ್ಲೋಸ್, ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಜನ, ಕಂಪ್ಲೀಟ್ ಅಪ್ಡೇಟ್ಸ್ ಕೊಡೋದಾದ್ರೆ. ಶಿವು, ಕನ್ನಡ ನಾಡು, ನೆಲ, ಜಲ, ಭಾಷೆ, ಗಡಿ ವಿಚಾರ ಬಂದಾಗ ಕನ್ನಡ ಪರ ಸಂಘಟನೆಗಳು ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಆ ಒಂದು ಹೋರಾಟಕ್ಕೆ ಸಾರಿಗೆ ಇಲಾಖೆ ಆಗಿರ್ಬೋದು, ನೌಕರರಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಓಲಾ, ಊಬರ್, ಟ್ಯಾಕ್ಸಿ, ಮ್ಯಾಕ್ಸಿ ಆ ಚಾಲಕರು ಸೇರಿದಂತೆ ಎಲ್ಲಾ ಸಂಘಟನೆಗಳು ಕೂಡ ಏನು ಬಂದ್ಗೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ರು. ಪ್ರತಿಭಟನೆಯಲ್ಲಿ ಕೂಡ ಎಲ್ಲ ಒಂದ್ ಕಡೆ ಕೈ ಜೋಡಿಸ್ತಾ ಇದ್ರು. ಅದರಲ್ಲಿ ಏನು ಖಾಸಗಿ ಕಾರ್ಖಾನೆಯ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ
ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸಾಬೀತಾಗಿದೆ. ಇದೇ ಕಾರಣಕ್ಕಾಗಿ ಯಾವ್ದಾದ್ರು ಬಂದು ಇಲ್ಲ ಬೃಹತ್ ಮಟ್ಟದ ಪ್ರತಿಭಟನೆ ಅಂತ ಬಂದಾಗ ಬೆಂಗಳೂರಿನಲ್ಲಿ ಜೀವನಾಡಿ ಅಂತಂದ್ರೆ BMTC ಅಂತ ಹೇಳ್ಬೋದು, ಅದ್ರ ಜೊತೆ ನಮ್ಮ ಮೆಟ್ರೋ ಮತ್ತೆ KSRTC ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರೆ ಇಡೀ ಬಂದ್ ಸಕ್ಸಸ್ ಆಗ್ತಾ ಇತ್ತು, ಸಂಪೂರ್ಣ ಎಲ್ಲವೂ ಕೂಡ ಸ್ಥಗಿತ ಆಗ್ತಾ ಇತ್ತು. ಆದ್ರೆ ಇವತ್ತು ಯಾವುದೇ ರೀತಿಯಂತ ಬಂದ್ನ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ನಾನು ಮೆಜೆಸ್ಟಿಕ್ ನಲ್ಲಿದ್ದೀನಿ. ಎಂದಿನಂತೆ ಏನ್ ಜೀವನಾಡಿ ಆಗಿರುವಂತ ಏನ್ BMTC ಎಲ್ಲಾ ಕಡೆನೂ ಕೂಡ ಈಗಾಗಲೇ ಸಂಚಾರವನ್ನು ಕೂಡ ಬೆಳಗ್ಗೆ 4 ಗಂಟೆಯಲ್ಲಿ ಕೂಡ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ಕೂಡ 7 ಗಂಟೆಯಿಂದ ನಮ್ಮ ಮೆಟ್ರೋ ಪ್ರಾರಂಭ ಆಗಿದೆ. 24 ಗಂಟೆ ಯಾವ ರೀತಿಯಾಗಿ ಸರ್ವಿಸ್ ಇರುತ್ತೋ KSRTC ಅದೇ ರೀತಿಯಲ್ಲಿ ಕೂಡ ಸಂಚಾರವನ್ನ ಪ್ರಾರಂಭ ಮಾಡಿದೆ. ಇನ್ನು ಪ್ರಮುಖವಾಗಿ ಕೆಲವೊಂದಷ್ಟು ಆಟೋ ಚಾಲಕರು ಸಂಘಟನೆಗಳು, ಓಲಾ, ಊಬರ್, ಟ್ಯಾಕ್ಸಿ, ಮ್ಯಾಕ್ಸಿ ಸೇರಿದಂತೆ ಕೆಲವೊಂದಷ್ಟು ಸಾರಿಗೆ ಸಂಸ್ಥೆಗಳು, ಲಾರಿಯವರು ಕೂಡ ಯಾರು ಕೂಡ ಈ ಒಂದು ಮುಷ್ಕರಕ್ಕಾಗ್ಲಿ ಬಂದ್ಗಾಗ್ಲಿ ಯಾವುದಕ್ಕೂ ಕೂಡ ಬೆಂಬಲವನ್ನು ಕೂಡ ಕೊಟ್ಟಿಲ್ಲ. ಕೆಲವೊಂದಷ್ಟು ಬಂದ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಏನು ವಾಟಾಳ್ ನಾಗರಾಜ್ ಅವರಿಗೆ ಒಂದು ರೀತಿಯಾಗಿ ಬಲಗೈ ಬಂಟರಾಗಿದ್ದಂತ ಸಾರಾ ಗೋವಿಂದ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ಅವರು ಅವ್ರ ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಕೈ ಜೋಡಿಸಿ ಬೆಂಬಲವಾಗಿ ನಿಂತು ಬಂದ್ ಕೂಡ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಕೊಡುವಂತ ಬಂದ್ಗೆ ಬೆಂಬಲವನ್ನು ಕೊಡುವಂತ ಸಂದರ್ಭದಲ್ಲಿ KRS ಡ್ಯಾಮ್ ನಲ್ಲಿ ಕೇವಲ 3000 ಕ್ಯೂಸೆಕ್ ನೀರಷ್ಟು ನೀರು ಇತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ CWRC ತಮಿಳುನಾಡಿಗೆ 4000 ಕ್ಯೂಸೆಕ್ ನಷ್ಟು ನೀರನ್ನ ಬಿಡಬೇಕು ಅಂತ ಆದೇಶ ಆಗಿತ್ತು. ಈ ಕಾರಣದಿಂದಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಘೋಷಣೆಯನ್ನ ಮಾಡಿದ್ರು. ಸದ್ಯಕ್ಕೆ ಈಗ KRS ಸುತ್ತಮುತ್ತ ಮಡಿಕೇರಿ, ಮೈಸೂರು, ಈ ರಾಮನಗರ, ಈ ಮಂಡ್ಯ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಈಗ ಸದ್ಯಕ್ಕೆ KRS ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ, ಒಳ ಹರಿವು ಕೂಡ ಹೆಚ್ಚಳ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಬಂದ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ನಷ್ಟ ಆಗುತ್ತೆ ವಿನಃ ತಮಿಳುನಾಡಿಗೆ ಏನು ನಷ್ಟ ಆಗೋದಿಲ್ಲ. ಹೀಗಾಗಿ ಕಾರ್ಮಿಕರು, ಇನ್ನಿತರೆ ಸಂಘಟನೆಗಳು, ಖಾಸಗಿ ಕಂಪನಿಗಳು, ಶಾಲೆಗಳು ಮತ್ತೆ ಅದೇ ರೀತಿಯಲ್ಲಿ ಕೂಡ ಬಂದ್ ಅನ್ನ ಮಾಡಿದ್ರೆ ಈಗ SIR ನಡೀತಿದೆ. ಎಲ್ಲಾ ಕಡೆನೂ ಕೂಡ ಶಿಕ್ಷಕರು ಕೂಡ SIR ನಲ್ಲಿ ತೊಡಗಿರೋದ್ರಿಂದ ಮಕ್ಕಳು ಕೂಡ ತೊಂದರೆ ಆಗುತ್ತೆ. ಈ ಕಾರಣದಿಂದಾಗಿ ಬಂದ್ ಬೇಡ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ಕನ್ನಡ ಪರ ಸಂಘಟನೆಯವರು ವಾಟಾಳ್ ನಾಗರಾಜ್ ಅವ್ರನ್ನ ಮನವೊಲಿಸೋಕೆ ಕೂಡ ಮುಂದಾಗಿದ್ರು. ಆದ್ರೆ ವಾಟಾಳ್ ನಾಗರಾಜ್ ಅವರು ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಯಾಕಂತಂದ್ರೆ ನಾನು ಯಾವ್ದು ನನ್ನ ಸ್ವಂತಕ್ಕಾಗಿ ನಾನು ಹೋರಾಟವನ್ನ ಮಾಡ್ತಾ ಇಲ್ಲ, ರಾಜ್ಯದ ಹಿತದೃಷ್ಟಿಗಾಗಿ ಏನ್ CWRC ಮತ್ತೆ CWRMM ಯಾವ ಆದೇಶವನ್ನು ಕೊಟ್ಟಿದೆ ಆ ಆದೇಶವನ್ನು ಧಿಕ್ಕರಿಸಿ ಅದೇ ರೀತಿಯಲ್ಲೂ ಕೂಡ ತಮಿಳುನಾಡು ಮತ್ತೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಧಿಕ್ಕರಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಯಾವುದು ಕೂಡ ಇರೋದಿಲ್ಲ, ಬಂದ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟು ನಿನ್ನೆ ಇದೇ ಜಾಗದಲ್ಲಿ ಪರಕೆ ಚಳವಳಿಯನ್ನ ಮಾಡಿ ಬೃಹತ್ ಹೋರಾಟವನ್ನ ಮಾಡಿದ್ರು. ಈಗ ನಂತರ ಈಗ ಟೌನ್ ಹಾಲ್ ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಫ್ರೀಡಂ ಪಾರ್ಕ್ ವರೆಗೂ ಬೃಹತ್ ರ್ಯಾಲಿ ಮಾಡೋ ಮುಖಾಂತರ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಂತ ಬಂದ್ನ ಲಕ್ಷಣಗಳು ಕಾಣಿಸ್ತಲ್ಲ. ಎಂದಿನಂತೆ ಹೋಟೆಲ್ ಉದ್ಯಮ ಪ್ರಾರಂಭ ಆಗಿದೆ, ಅಂಗಡಿ ಮುಗ್ಗಟ್ಟು ಪ್ರಾರಂಭ ಆಗಿದೆ, ಬಸ್ ಸಂಚಾರ ಕೂಡ ಪ್ರಾರಂಭ ಆಗಿದೆ. ಜನ ಕೂಡ ಅವರ ಬೇಕಾದಂತ ಸ್ಥಳಕ್ಕೆ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನರು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಬಂದ್ನ ಲಕ್ಷಣಗಳೇನ ಕಾಣಿಸ್ತಿದೆ ಇಲ್ಲಿ? ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಕೆಲವೊಂದು ಬಸ್ಸುಗಳು ಓಡಾಡ್ತಾ ಇದೆ. ಬಂದ್ ಬೇಕಾಗಿತ್ತ? ಅಲ್ಲ, ಕರ್ನಾಟಕದ ಕಾವೇರಿ ನೀರಿನ ಪ್ರಕಾರ ಅವಶ್ಯಕತೆ ಇತ್ತು, ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಲ್ವಾ. ತಮ್ಮದೇ ಆದಂಥ ಒಂದು ವ್ಯಕ್ತಪಡಿಸೋದು ಒಳ್ಳೆಯದೇ, ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ ಮಾಡಿದ್ರೆ ಒಳ್ಳೆಯದು. ಶಿವು, ಇನ್ನು ವಿಚಾರಕ್ಕೆ ಸಂಬಂಧಪಟ್ಟದ್ದೇ ಜಲಸಂಪನ್ಮೂಲ ಸಚಿವರಾಗಿದ್ದಂತ ರಾಮಲಿಂಗಾರೆಡ್ಡಿ ಅವರು ಕೂಡ ನಮ್ಮ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕನ್ನಡ ಪರ ಧ್ವನಿಯನ್ನ ಎತ್ತಿದ್ರು. ಅದರ ಜೊತೆ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಕೂಡ ನಮ್ಮ ರಾಜ್ಯದ ಹಿತವನ್ನ ಕಾಪಾಡ್ತೇವೆ, ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕನ್ನಡ ಪರ ಹೋರಾಟಗಾರರಿಗೆ ಅದೇ ರೀತಿ ಕೂಡ ಕನ್ನಡಿಗರಿಗೆ ಮನವಿಯನ್ನ ಮಾಡಿದ್ರು, ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಲ್ಲೂ ಕೂಡ CWRC CWMM ವಿರುದ್ಧ ಏನು ಕಾನೂನು ಹೋರಾಟವನ್ನ ಮಾಡ್ತೇವೆ, ನಮ್ಮ ರಾಜ್ಯಕ್ಕೆ ಬೇಕಾದ ಹಕ್ಕನ್ನ ನಾವು ಪಡೆದುಕೊಳ್ತೇವೆ ಅಂತ ಹೇಳ್ಬಿಟ್ಟು ಕಾನೂನು ಹೋರಾಟ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕಾರಣದಿಂದಾಗಿ ಕೇವಲ ವಾಟಾಳ್ ನಾಗರಾಜ್ ಬಣ ಮಾತ್ರ ಇವತ್ತು ಬೃಹತ್ ಮಟ್ಟದ ರ್ಯಾಲಿಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಬಂದ್ ಲಕ್ಷಣ ಕಾಣಿಸ್ತಿಲ್ಲ. ಎಂದಿನಂತೆ ಎಲ್ಲಾ ರೀತಿಯಲ್ಲೂ ಕೂಡ ಏನು ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಪ್ರಾರಂಭವಾಗಿದೆ, ಬಸ್ ಸಂಚಾರ ಪ್ರಾರಂಭವಾಗಿದೆ, ಜನ ಕೂಡ ತಮಗೆ ಬೇಕಾದಂತ ಕಡೆ ಹೋಗ್ತಿದ್ದಾರೆ, ಕೆಲಸ ಕಾರ್ಯಗಳು ಕೂಡ ಹೋಗ್ತಿದ್ದಾರೆ, ಸರ್ಕಾರಿ ಕಚೇರಿ ಕೂಡ ಎಲ್ಲವೂ ಕೂಡ ಓಪನ್ ಆಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.